ಈ ಸಮಿತಿಯಲ್ಲಿ ಈ ಹೇಳಿಕೆಯ ಎಡಭಾಗದ ಅಂಚಿನಲ್ಲಿ ವಿವರಿಗಳಂತೆ ಎಲ್ಲಾ ಸಂಸ್ಥೆಗಳು ಈ ಸಮಿತಿಯ ಸದಸ್ಯರಾಗಿರುತ್ತಾರೆ. ಪ್ರಾಮುಖ್ಯವಾಗಿ ಹೆಸರಿಸಬಹುದಾದ ಸಂಸ್ಥೆಗಳೆಂದರೆ ಶಿವಮೊಗ್ಗ ವಕೀಲರ ಸಂಘ ಮತ್ತು ತಾಲೂಕು ವಕೀಲರ ಸಂಘಗಳಾದ ಸಾಗರ, ಶಿಕಾರಿಪುರ, ಸೊರಬ, ಹೊಸನಗರ, ತೀರ್ಥಹಳ್ಳಿ ಮತ್ತು ಭದ್ರಾವತಿ. ಅಲ್ಲದೆ 10 ಹಲವು ಜನರ ಹಕ್ಕು ಹಿತಾಸಕ್ತಿಗಳನ್ನು ರಕ್ಷಿಸಿಕೊಳ್ಳುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ರೂಪುಗೊಂಡ ಸಂಸ್ಥೆಗಳು ಈ ಹೋರಾಟ ಸಮಿತಿಯಲ್ಲಿ ಸೇರ್ಪಡೆಗೊಂಡಿದ್ದಾರೆ. ಪ್ರಮುಖವಾಗಿ ಹೆಸರಿಸಬಹುದಾದಂತಹ ಸಂಸ್ಥೆಗಳೆಂದರೆ ರೈತ ಸಂಘ ಶಿವಮೊಗ್ಗ, ದಲಿತ ಸಂಘರ್ಷ ಸಮಿತಿ ಶಿವಮೊಗ್ಗ, ಕಾರ್ಮಿಕರ ಈ ಕಾರಣದಿಂದಾಗಿ ಈ ಬೇಡಿಕೆಯನ್ನು ನ್ಯಾಯಯುತವಾಗಿ ಕರ್ನಾಟಕದ ಸರ್ಕಾರಕ್ಕೆ ಮತ್ತು ಮುಖ್ಯ ನ್ಯಾಯಾಧೀಶರಿಗೆ ತಲುಪಿಸುವ ಉದ್ದೇಶದಿಂದ ಒಂದು ಜನತೆಗಳನ್ನು ಒಳಗೊಂಡ ಮತ್ತು ಜನಪ್ರತಿನಿಧಿಗಳನ್ನು ಒಳಗೊಂಡ ಮತ್ತು 10 ಹಲವು ಸಂಘ ಸಂಸ್ಥೆಗಳನ್ನು ಒಳಗೊಂಡ ಒಂದು ಹೋರಾಟ ಸಮಿತಿಯನ್ನು ರಚಿಸಿಕೊಂಡಿದ್ದೇವೆ ಶಿವಮೊಗ್ಗದಲ್ಲಿ. ಅದರ ಗೌರವ ಅಧ್ಯಕ್ಷ ನಾನು ಬಸಪ್ಪಗೌಡ, ನನ್ನ ಹೆಸರು, ನಾನು ವಕೀಲ. ಹಾಗೆಯೇ ರಾಘವೇಂದ್ರ ಇವರು ಶಿವಮೊಗ್ಗ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು. ನನ್ನ ಎಡಭಾಗದಲ್ಲಿ ಇರ್ತಕ್ಕಂಥ ಅಶೋಕ್ ಭಟ್ಟ ಹೋರಾಟ ಸಮಿತಿಯ ಅಧ್ಯಕ್ಷರು. ಆಮೇಲೆ ನನ್ನ ಎಡಭಾಗದಲ್ಲಿ ಆ ಕಡೆ ಕೂತಿರೋರು ಶಿವಪಾಲ್ ಅಂತ ಈ ಹೋರಾಟ ಸಮಿತಿಯ ಕಾರ್ಯದರ್ಶಿ. ನಾವು ಸುಮಾರು 6 ತಿಂಗಳಿಂದ ಈ ಹೋರಾಟವನ್ನು ಪ್ರಾರಂಭ ಮಾಡಿಕೊಂಡಿದ್ದೇವೆ. ನಾವು ನಮ್ಮ ಬೇಡಿಕೆಯನ್ನು ಸಲ್ಲಿಸಲಿಕ್ಕೋಸ್ಕರ ಮುಖ್ಯ ನ್ಯಾಯಮೂರ್ತಿಗಳಿಗೊಮ್ಮೆ ಮತ್ತು ಮುಖ್ಯ ಮಂತ್ರಿಗಳಿಗೊಮ್ಮೆ ನಮ್ಮ ಬೇಡಿಕೆಗಳನ್ನು ಸಲ್ಲಿಸಿದ್ದೇವೆ. ನಮ್ಮ ಬೇಡಿಕೆ 2. ಒಂದು, ಮಧ್ಯ ಕರ್ನಾಟಕದ 5 ಜಿಲ್ಲೆಗಳ ಒಂದು ಬಹುತೇಕ ಮಧ್ಯಭಾಗದಲ್ಲಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ, ಉಡುಪಿ. ಇದು ಪೂರ್ವದಿಂದ ಪಶ್ಚಿಮಕ್ಕೆ ಭೌಗೋಳಿಕವಾಗಿ ಕೊಂಡಿರ್ತಕ್ಕಂಥ ಜಿಲ್ಲೆಗಳ ಗುಂಪು. ಆದ್ದರಿಂದ ಈ ಮಧ್ಯ ಕರ್ನಾಟಕ ಅಂತ ಕರೆಯತಕ್ಕಂಥ ಈ ಭಾಗಕ್ಕೆ ಒಂದು ಸಂಚಾರಿ ಪೀಠವನ್ನು ನೀವು ಕೊಡಬೇಕು ಎಂಬತಕ್ಕಂಥದ್ದು ನಮ್ಮ ಬೇಡಿಕೆ. ಕಾರಣ ಇಷ್ಟೇ, 1956ರಲ್ಲಿ ಸ್ಟೇಟ್ಸ್ ರಿಆರ್ಗನೈಸೇಷನ್ ಆದ ನಂತರ ಈ ಕರ್ನಾಟಕದಲ್ಲಿ 4 ಭಾಗಗಳು ಇದ್ದೇ ಇತ್ತು. ಒಂದು ಹೈದರಾಬಾದ್ ಕರ್ನಾಟಕ, ಇನ್ನೊಂದು ಉತ್ತರ ಕರ್ನಾಟಕ, ಇನ್ನೊಂದು ಮಧ್ಯ ಕರ್ನಾಟಕ, ಇನ್ನೊಂದು ದಕ್ಷಿಣ ಕರ್ನಾಟಕ. ಹೈದರಾಬಾದ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಬೇಡಿಕೆಗಳನ್ನು ಈಡೇರಿಸಿ 2008ರಲ್ಲಿ ಸಂಚಾರಿ ಪೀಠವನ್ನು ಕೊಟ್ಟ ನಂತರ ಬೇಡಿಕೆ ಸಲ್ಲಿಸುವ ಸರತಿ ನಮ್ಮದು. ಆದ್ದರಿಂದ ನಾವು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಕಾರಣ ಇಷ್ಟೇ, ಡಿಸ್ಟೆನ್ಸು ಅಂದರೆ ಯಶವಂತ್ ಸಿಂಗ್ ಕಮಿಷನ್ ಅಂತ ಒಂದು ಕಮಿಷನ್ ಮಾಡಿದ್ರು. ಅದರಲ್ಲಿ ಕೆಲವು ಸೂತ್ರಗಳನ್ನು ನಿರೂಪಿಸಿದ್ರು. ಹೈಕೋರ್ಟ್ ಸರ್ಕ್ಯೂಟ್ ಬೆಂಚ್ ಕೊಡುವಾಗ ಇಂತಿಂಥ ಸೂತ್ರಗಳಿರಬೇಕು. ಒಂದು, ಸಬಲ ವಕೀಲರ ತಂಡ ಮತ್ತು ಹೈಕೋರ್ಟ್ನ ಇರ್ತಕ್ಕಂಥ ಹಾಲಿ ಪೀಠದಿಂದ ಸಾಕಷ್ಟು ದೂರ ಇರಬೇಕು. ನ್ಯಾಯ ವಿತರಣಾ ವ್ಯವಸ್ಥೆ ಜನರ ಮಧ್ಯೆ ಇರಬೇಕು. ಆದ್ದರಿಂದಾಗಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲಿ ಸಂಚಾರಿ ಪೀಠಗಳನ್ನು ಕೊಡಬಹುದು. ಮುಖ್ಯ ನ್ಯಾಯಮೂರ್ತಿಗಳು ಮುಖ್ಯಮಂತ್ರಿಗಳ ಶಿಫಾರಸಿನೊಡನೆ ಎಂಬತಕ್ಕಂಥ ಒಂದು ಕಾನೂನು ಸ್ಟೇಟ್ಸ್ ರಿಆರ್ಗನೈಸೇಷನ್ ಆ್ಯಕ್ಟ್ ಸೆಕ್ಷನ್ 51 ಸಬ್ ಕ್ಲಾಸ್ 3ಯಲ್ಲಿದೆ. ಅದರ ಪ್ರಕಾರ ನಾವು ನಮ್ಮ ಬೇಡಿಕೆಯನ್ನು ಸಲ್ಲಿಸಿದ್ವಿ. ನಾವು ಜಸ್ವಂತ್ ಸಿಂಗ್ ಕಮಿಷನ್ ಸೂತ್ರಗಳ ಅಡಿಯಲ್ಲಿ ನಾವು ಅರ್ಹತೆಯನ್ನು ಹೊಂದಿದ್ದೇವೆ. ಆದ್ದರಿಂದ ನೀವು ಕೊಡಬೇಕು ಎಂಬತಕ್ಕಂಥ ವಾದವನ್ನು ನಾವು ಮುಖ್ಯ ನ್ಯಾಯಮೂರ್ತಿಗಳಿಗೆ ಸಲ್ಲಿಸಿದ್ವಿ. ಮುಖ್ಯ ನ್ಯಾಯಮೂರ್ತಿಗಳು ನಾವು ಹಿಂದೆ ಬಂದಾಗ ಯಾವುದೇ ಸ್ಪಂದನೆಯನ್ನು ಮಾಡಲಿಲ್ಲ, ನಮಗೆ ನಮ್ಮ ಬೇಡಿಕೆಗೆ ಪ್ರತಿಕ್ರಿಯಿಸಲಿಲ್ಲ. ಆಮೇಲೆ ಮತ್ತೊಂದು ನಮ್ಮ ವಿರೋಧ ಏನಿದೆ ಅಂದರೆ, ನಮ್ಮ ಮಂಗಳೂರಿಗೆ ಸೇರಿಸುವಂಥ ಒಂದು ಪ್ರಸ್ತಾವನೆ ಇದೆ. ಆ ಪ್ರಸ್ತಾವನೆಗೆ ನಮ್ಮದು ವಿರೋಧ ಇದೆ. ಯಾಕೆ ಅಂತಂದರೆ ಮಂಗಳೂರಿಗೆ ಸಂಚಾರದ ವ್ಯವಸ್ಥೆಯಲ್ಲಿ ತೊಂದರೆ ಇದೆ. ನಾವು ಬೆಂಗಳೂರಿನಲ್ಲಿ ಈಗಾಗಲೇ ಒಂದು ರೀತಿಯ ಹೊಂದಾಣಿಕೆ ನಮಗಿದೆ. ಬೆಂಗಳೂರಿನಲ್ಲೇ ಉಳಿದ್ರು ಅಡ್ಡಿಲ್ಲ, ಮಂಗಳೂರು ಬೇಡ ಎಂಬತಕ್ಕಂಥ ನಮ್ಮ ವಾದ. ನಮ್ಮ ಪ್ರಮುಖವಾದಂಥ ವಾದ, ನಮ್ಮ ಭಾಗಕ್ಕೆ ಒಂದು ಹೈಕೋರ್ಟ್ ಪೀಠ ಬೇಕು. ಈ 2 ವಾದಗಳನ್ನು ನಾವು ತೆಗೆದುಕೊಂಡು ಮುಖ್ಯಮಂತ್ರಿಗಳ ಹತ್ರ ಹೋದಾಗ ಕರಾವಳಿ ಜಿಲ್ಲೆಗಳಿಗೆ ಮಾತ್ರ ನಾವು ಹೈಕೋರ್ಟ್ ಪೀಠವನ್ನು ಕೊಡ್ತಾ ಇದ್ದೇವೆ. ನೀವು ಕರಾವಳಿ ಜಿಲ್ಲೆ ಆಗದೇ ಇದ್ದ ಕಾರಣ ನಿಮಗೆ ಮಂಗಳೂರು ಪೀಠಕ್ಕೆ ಸೇರ್ಪಡೆಯಾಗುವಂಥ ಸಂದರ್ಭ ಇಲ್ಲ ಅಂತಲೇ ನಮಗೆ ಭರವಸೆ ನೀಡಿದರು. ಹೌದು ಅಂತ ನಾವು ಆ ಮುಖ್ಯಮಂತ್ರಿಗಳ ಭರವಸೆಯಿಂದ ನಾವು ಹೌದು ಅಂತ ನಾವು ತಿಳಿದುಕೊಂಡ್ವಿ. ಆಮೇಲೆ ಶಿವಮೊಗ್ಗದಲ್ಲಿ ಒಂದು ಸಂಚಾರಿ ಪೀಠವನ್ನು ಕೊಡಿ ಅಂತ ಕೇಳಿದಾಗ
ಅದನ್ನು ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದರು. ಅದು ಒಂದು ಕಡೆ. ಮುಖ್ಯ ನ್ಯಾಯಮೂರ್ತಿಗಳಿಗೆ ಕೊಟ್ಟಾಗ ಈ ಎರಡೂ ಬೇಡಿಕೆಗಳನ್ನು ಸಲ್ಲಿಸಿದರೂ ಕೂಡ ಅವರು ಏನೂ ಉತ್ತರ ಹೇಳಲಿಲ್ಲ. ಆದ್ದರಿಂದಾಗಿ ನಮಗೆ ಶಂಕೆ ಇತ್ತು, ಈ ಯಾವುದಾದ್ರೂ ಕಾರಣದಿಂದ ಈ ಮಂಗಳೂರು ಪೀಠಕ್ಕೆ ಸಂಖ್ಯಾಬಲ, ಕೇಸುಗಳ ಸಂಖ್ಯಾಬಲ ಕಡಿಮೆಯಾದ ಕಾರಣಕ್ಕೋಸ್ಕರ ಕಡಿಮೆಯಾಗುವಂಥ ಸಂದರ್ಭ ಇರೋದರಿಂದಾಗಿ ಈ ಶಿವಮೊಗ್ಗವನ್ನು ಅದಕ್ಕೆ ಸೇರಿಸುವಂಥ ಒಂದು ಅನುಮಾನ ನಮಗಿತ್ತು. ಆದ್ದರಿಂದಾಗಿ ಶಿವಮೊಗ್ಗದ ಜನತೆಗೆ ಈ ವಿಚಾರಗಳನ್ನೆಲ್ಲ ಹೇಳಿದ್ವಿ. ಇಲ್ಲ, ನಾವು ಯಾವ ಕಾರಣಕ್ಕೂ ಶಿವಮೊಗ್ಗ ಮಂಗಳೂರಿಗೆ ಸೇರಿಸೋಕ್ಕಾಗೋದಿಲ್ಲ, ಈ ಬಗ್ಗೆ ನಾವು ಒಂದು ಹೋರಾಟವನ್ನು ಮಾಡಬೇಕು ಅಂತ ಒಂದು ಜನರ ಅಭಿಪ್ರಾಯದ ಮೇರೆಗೆ ನಾವು ಒಂದು ಹೋರಾಟ ಸಮಿತಿಯನ್ನು ರಚಿಸ್ಕೊಂಡ್ವಿ. 13 ದಿವಸಗಳ ಕಾಲ ಪ್ರತಿನಿತ್ಯ ಇದನ್ನು ಧರಣಿ ಸತ್ಯಾಗ್ರಹವನ್ನು ಮಾಡಿದ್ವಿ. ಅದರಲ್ಲಿ ಸುಮಾರು ದಿವಸ 500-600 ಜನ ಬೇರೆ ಬೇರೆ ಜನರು ಬಂದು ಸೇರಿ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕೂಡ ಅವರವರ ಹಿಂಬಾಲಕರ ಜೊತೆಯಾಗಿ ಒಂದೊಂದು ದಿವಸ ಪಾಲ್ಗೊಂಡಿದ್ದಾರೆ. MP ಅವರು ಬಂದಿದ್ದಾರೆ, MLC ಬಂದಿದ್ದಾರೆ, MLA ಬಂದಿದ್ದಾರೆ, ಎಲ್ಲರೂ ಕೂಡ ಒಟ್ಟಾಗಿ ಅವರೆಲ್ಲರೂ ಏನು ಅಂದರೆ ಶಿವಮೊಗ್ಗದಲ್ಲಿ ಸರ್ಕ್ಯೂಟ್ ಬೆಂಚ್ ಆಗೋದಾದರೆ ಏನು ಬೇಕು, ಏನು ವ್ಯವಸ್ಥೆ ಬೇಕು ಅದನ್ನೆಲ್ಲವನ್ನು ಮಾಡಿಕೊಡ್ತೇವೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ನಮ್ಮ ಪ್ರಶ್ನೆ ಇಷ್ಟೇ, ನಮ್ಮನ್ನು ಆಲಿಸಿ ಯಾವುದೇ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ಎಲ್ಲ ವ್ಯವಸ್ಥೆಯಲ್ಲಿ ಅವರನ್ನು ಯಾರಿಗೆ ಹರ್ಟ್ ಆಗುತ್ತೆ ಅವರನ್ನು ಆಲಿಸಿ ಒಂದು ತೀರ್ಮಾನ ತೆಗೆದುಕೊಳ್ತಕ್ಕಂಥ ವ್ಯವಸ್ಥೆ ಈ ದೇಶದಲ್ಲಿ ಯಾವಾಗಲಿಂದ ಈ ಜುಡಿಷಿಯಲ್ ವ್ಯವಸ್ಥೆ ಪ್ರಾರಂಭವಾಗಿದ್ದು ಅಲ್ಲಿಂದೂ ಇದೆ. ನಮ್ಮನ್ನು ಆಲಿಸದೆ, ಯಾವುದೋ ಕಾರಣಕ್ಕೂ ಆಲಿಸದೆ, ನಮ್ಮ ಅಭಿಪ್ರಾಯವನ್ನು ತೆಗೆದುಕೊಳ್ಳದೆ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನು ಮಂಗಳೂರಿಗೆ ಸೇರಿಸ್ತಕ್ಕಂಥ ಏನು ಒಂದು ಆಲೋಚನೆ ಇದೆ, ಅದಕ್ಕೆ ನಮ್ಮ ಪ್ರಬಲವಾದ ವಿರೋಧ ಇದೆ. ಅದನ್ನು ಮತ್ತೊಮ್ಮೆ ಮುಖ್ಯ ನ್ಯಾಯಾಧೀಶರಿಗೆ ಹೇಳಿ ಅವರ ಪ್ರತಿಕ್ರಿಯೆಯನ್ನು ಏನಾದರೂ ಕೊಟ್ಟರೆ ತೆಗೆದುಕೊಂಡು ಹೋಗೋಣ ಅಂತ ಅಲ್ಲಿಂದ ನಾವು ಇಲ್ಲಿಗೆ ಬಂದಿದ್ದೇವೆ. ನಾವು ಈ 13 ದಿವಸಗಳ ಕಾಲ ಏನು ಶಿವಮೊಗ್ಗದಲ್ಲಿ ಧರಣಿ ಸತ್ಯಾಗ್ರಹ ಮಾಡಿದ್ವಿ, ಅದರ ಎಲ್ಲ ಪೇಪರ್ ಕ್ಲಿಪ್ಪಿಂಗ್ಸು, ಕಟ್ಟಿಂಗ್ಸು ಎಲ್ಲ ಇದೆ. ಮತ್ತು ಜನ ನಾಯಕರುಗಳದ್ದು ಮತ್ತು ಜನ ಪ್ರತಿನಿಧಿಗಳದ್ದು ಮತ್ತು ಸಂಘ ಸಂಸ್ಥೆಗಳದ್ದು ಇವೆಲ್ಲರ ಮನವಿಗಳು ಇದ್ದಾವೆ. ಅವನ್ನೆಲ್ಲವನ್ನು ಮುಖ್ಯ ನ್ಯಾಯಾಧೀಶರಿಗೆ ತಲುಪಿಸಿ ಮತ್ತೊಮ್ಮೆ ನಮ್ಮ ಬೇಡಿಕೆಯನ್ನು ಸಲ್ಲಿಸಿ ಹೋಗೋಣ ಅಂತ ನಾವು ಬಂದಿದ್ದೇವೆ. ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಆದ ತಾರೀಕಿನಿಂದಲೂ ಕೂಡ ನಾವು ಒಂದು ವಂಚಿತವಾದಂಥ ಭೌಗೋಳಿಕ ಪ್ರದೇಶ. ಕಾರಣ ಇಷ್ಟೇ, ನಾವು ಶಿವಮೊಗ್ಗ ಈ ಮಧ್ಯ ಕರ್ನಾಟಕ ಏನಿದೆ ಭೌಗೋಳಿಕ ಕೇಂದ್ರ, ಅಂದರೆ ಇಡೀ ಕರ್ನಾಟಕ ಪ್ರದೇಶವನ್ನು ತೆಗೆದುಕೊಂಡ್ರೆ ನಾವು ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ ಮತ್ತು ಚಿಕ್ಕಮಗಳೂರು, ಚಿತ್ರದುರ್ಗ ಇದೆಯಲ್ಲ ಕರ್ನಾಟಕದ ಮಧ್ಯಭಾಗ, ಭೌಗೋಳಿಕ ಮಧ್ಯಭಾಗ. ಆ ಭೌಗೋಳಿಕ ಮಧ್ಯಭಾಗವಾದ ಕಾರಣಕ್ಕಾಗಿ ನಾವು ಎಲ್ಲ ಆಡಳಿತಾತ್ಮಕ ಕೇಂದ್ರವನ್ನು ನಾವು ಹೊಂದುವಂಥ ಅರ್ಹತೆ ಭೌಗೋಳಿಕ ಮಧ್ಯಸ್ಥಾನವಾಗಿದೆ ಅಂತ ಅರ್ಹತೆ ಇತ್ತು. ಕಾರಣಾಂತರದಿಂದ ಅವರು ಕೈತಪ್ಪಿದೆ. ಆದರೂ ಕೂಡ ಈ ಹೈಕೋರ್ಟ್ ಸಂಚಾರಿ ಪೀಠವನ್ನು ಹೊಂದುವಂಥ ಅರ್ಹತೆ ಮಧ್ಯ ಕರ್ನಾಟಕಕ್ಕಿದೆ. ಆದ್ದರಿಂದ ಭೌಗೋಳಿಕ ಕೇಂದ್ರವಾಗಿರೋದ್ರಿಂದ ಮಧ್ಯಭಾಗದಲ್ಲಿದೆ, ಅದನ್ನು ಕೊಡಲೇಬೇಕು. ಇವತ್ತಲ್ಲ ನಾಳೆ ನಮ್ಮ ಬೇಡಿಕೆ ಇದ್ದೇ ಇದೆ. ಅದನ್ನು ನಾವು ಆ ಬೇಡಿಕೆಯನ್ನು ಮುಂದುವರಿಸ್ಕೊಂಡೇ ಹೋಗ್ತೇವೆ. ಮಂಗಳೂರಿಗಂತೂ ನಮಗೆ ಕೈ ಬಿಡಬೇಕು. ಆಮೇಲೆ ಈಗ ಅಂದಿದ್ದರೂ ಇನ್ನೊಂದು ದಿವಸನಾದರೂ ನಮಗೆ ಕೊಡಲೇಬೇಕಾಗತ್ತೆ. ಆ ಬೇಡಿಕೆಯನ್ನು ನಾವು ಮುಂದುವರಿಸ್ಕೊಂಡೇ ಹೋಗ್ತೇವೆ ಅಂತ ಸ್ಪಷ್ಟವಾಗಿ ಹೇಳಿ ಹೋಗೋಣ ಅಂತ ನಾವು ಬಂದಿದ್ದೇವೆ. ಪ್ರತಿನಿಧಿಗಳು ಬಂದಿದ್ದೇವೆ. ಅದರಲ್ಲಿ ನಾವೇನು ಹೈಕೋರ್ಟ್ ಸರ್ಕ್ಯೂಟ್ ಬೆಂಚ್ ಅನ್ನೋ ಒಂದು ಹೋರಾಟ ಸಮಿತಿಯನ್ನು ನಾವು ಮಾಡ್ಕೊಂಡಿದ್ವಿ. ಅದಕ್ಕೆ ಗೌರವಾಧ್ಯಕ್ಷರು ಕೆ ಬಸಪ್ಪಗೌಡ ಏನೀಗ ಮಾತಾಡಿದ್ರು ಅವರು ನಮ್ಮ ಗೌರವಾಧ್ಯಕ್ಷರು ಮತ್ತು ನಮ್ಮ ಸಂಘದ ಹಿರಿಯ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ಹೌದು. ಅದೇ ರೀತಿಯಾಗಿ ಅಶೋಕ್ ಜಿ ಭಟ್ ಅಂತ ಹೇಳಿ ಅವರು ಸಹ ನಮ್ಮ ಈ ಒಂದು ಏನು ಸಮಿತಿ ರಚನೆ ಮಾಡ್ತಾರೆ ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಅವರು ಸಹ ನಮ್ಮ ಹಿರಿಯ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರು ಸಹ ನಮ್ಮ ಜಿಲ್ಲಾ ವಕೀಲರು ಸಹ. ಅದು ನಾನು ಈ ಸಂಘದ ಕಾರ್ಯಾಧ್ಯಕ್ಷನಾಗಿದ್ದೇನೆ ಮತ್ತು ಈಗ ಹಾಲಿ ಜಿಲ್ಲಾ ವಕೀಲರ ಸಂಘ ಶಿವಮೊಗ್ಗದ ಅಧ್ಯಕ್ಷನಾಗಿದ್ದೇನೆ. ಅದೇ ರೀತಿಯಾಗಿ ಶ್ರೀಪಾಲ್ ಅವರು ಬಂದಿದ್ದಾರೆ, ಅವರು ಈ ಸಮಿತಿಯ ಒಂದು ಸೆಕ್ರೆಟರಿ ಆಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ MN ರಮೇಶ್ ಅವರು ಬಂದಿದ್ದಾರೆ, ಅವರು ಸಹ ನಮ್ಮ ತೀರ್ಥಹಳ್ಳಿ ಹಾಲಿ ಸಂಘದ ಅಧ್ಯಕ್ಷರು. ಅದೇ ರೀತಿಯಾಗಿ ಶಿಕಾರಿಪುರದ ಉಮೇಶ್ ಅವರು ಬಂದಿದ್ದಾರೆ, ಮತ್ತು ಸೊರಬಾದ ಪಾಟೀಲ್ ಅವರು ಬಂದಿದ್ದಾರೆ, ಮತ್ತು ಎಲ್ಲ ನಮ್ಮ ತಾಲೂಕುಗಳ ಸೆಕ್ರೆಟರಿಗಳು ಬಂದಿದ್ದಾರೆ. ಮಾಜಿ ಅಧ್ಯಕ್ಷರು PG ಶಿವಮೂರ್ತಿ ಅವರು ಬಂದಿದ್ದಾರೆ. ಇವರೆಲ್ಲರೂ ಸಹ ಇಲ್ಲಿ ಬಂದಿರೋದು ನಾವು 300 ಕಿಲೋಮೀಟ್ರು ದೂರದಿಂದ ಇಲ್ಲಿ ಬಂದು ನಮಗೆ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಹೇಳಿ ನಾವು ಇಲ್ಲಿನ ಒಂದು ವಕೀಲರು ಸಂಘಕ್ಕೆ ಕೇಳಿದಾಗ ಜಂಟಿ ಕಾರ್ಯದರ್ಶಿ ಚಾಮರಾಜ್ ಅವರು ಮತ್ತು
ವಕೀಲರಾದಂತಹ ಪ್ರಸಾದ್ ಅವರು ಹಾಗೂ ಪೃಥ್ವಿ ಒಡೆಯವರು, ರಾಘವೇಂದ್ರ ಅವರು, ಸುನಿಲ್ ಅವರು ಸಹ ನಮಗೆ ಈ ಪ್ರೆಸ್ ಕ್ಲಬ್ನ ಆಡಳಿತ ಮಂಡಳಿ ಕನ್ವಿನ್ಸ್ ಮಾಡಿ ನಮಗೆ ಈ ಒಂದು ಅವಕಾಶ ಮಾಡಿದ್ದು ನಿಮ್ಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀವಿ. ಈಗಾಗಲೇ ನಮಗೆ ಯಾಕೆ ಇಲ್ಲಿ ತನಕ ಬಂದಿದ್ದೀವಿ ಅನ್ನೋದಕ್ಕೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಹಿರಿಯ ಸದಸ್ಯರು ಮತ್ತು ಗೌರವಾಧ್ಯಕ್ಷರು ಹಂಚಿಕೊಂಡಿದ್ದಾರೆ. ಮುಂದುವರೆದ ಭಾಗವಾಗಿ ನಾವು ಈ ಹೋರಾಟವನ್ನು ಸಾಕಷ್ಟು ದಿನದಿಂದ ಹೋರಾಟ ಮಾಡ್ಕೊಳ್ತಾ ಬರ್ತಾ ಇದ್ವಿ. 2 ವಿಚಾರ ಪ್ರಸ್ತುತಪಡಿಸಿದ್ದಾರೆ ನಮ್ಮ ಹಿರಿಯ ವಕೀಲರು. ಅದರಲ್ಲಿ ಒಂದು, ನಮ್ಮನ್ನು ಯಾವುದೇ ಕಾರಣಕ್ಕೂ ಮಂಗಳೂರಿಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನು ಸೇರಿಸಬಾರ್ದು ಅನ್ನೋದು ಒಂದು ಬೇಡಿಕೆ. ಮತ್ತು ಇನ್ನೊಂದು ಬೇಡಿಕೆ ಪ್ರಬಲವಾದ ಹಿಂದಿನಿಂದನೂ ಬರ್ತಾ ಇದ್ದು, ಮಧ್ಯ ಕರ್ನಾಟಕಕ್ಕೆ ನಮಗೆ ಹೈಕೋರ್ಟ್ ಸಂಚಾರಿ ಪೀಠವನ್ನು ಅರ್ಹತೆ ಆಧಾರದ ಮೇಲೆ ಕೊಡಿ ಅಂತ ಹೇಳಿ. ಯಾಕಂದರೆ ಮಧ್ಯ ಕರ್ನಾಟಕದ ಭಾಗ ಎಲ್ಲ ಒಂದು ಅವಕಾಶಕ್ಕೂ ಸಹ ಅರ್ಹತೆಯನ್ನು ಹೊಂದಿದೆ. ಅದು ಮಧ್ಯ ಕರ್ನಾಟಕ ಅಂದರೆ ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗ ಜಿಲ್ಲೆಯನ್ನು ಒಳಪಡಿಸ್ಕೊಂಡು ಮಧ್ಯ ಕರ್ನಾಟಕ, ಅದು ಉಡುಪಿನೂ ಸಹ ನಮ್ಮ ಒಂದು ಭಾಗಕ್ಕೆ ಬರುತ್ತೆ. ಆ ಕಾರಣದಿಂದ ನಮ್ಗೆ ಅರ್ಹತೆ ಆಧಾರದ ಮೇಲೆ ನಮಗೆ ಮಧ್ಯ ಕರ್ನಾಟಕದಲ್ಲಿ ಮತ್ತು ಸಂಚಾರಿ ಪೀಠ ಕೊಡಿ. ಆನಂತರ ನೀವು ಬೇರೆ ಕಡೆ ಏನಾದರೂ ನಾವು ಇನ್ನೊಂದಕ್ಕೆ ಕೊಡಬಾರ್ದು ಅಂತ ನಮ್ಗೆ ವಿರೋಧ ಇಲ್ಲ. ಆದರೆ ನಮ್ಮನ್ನ ಯಾವ ಕಾರಣಕ್ಕೂ ಆ ಒಂದು ಕರಾವಳಿ ಪೀಠಕ್ಕೆ ಸೇರಿಸಬಾರ್ದು ಅಂತ ಹೇಳಿ ಈ ವಿಚಾರವಾಗಿ ನಾವು ಆಲ್ರೆಡಿ ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಿದ್ದೀವಿ. ಆಮೇಲೆ ನಮ್ಮ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವ್ರನ್ನೂ ಸಹ ನಾವು ಮೀಟ್ ಮಾಡಿ ಅವರಿಗೆ ಮೆಮೊರಂಡಮ್ ಸಲ್ಲಿಸಿದ್ದೀವಿ. ಆದರೂ ಸಹ ನಮಗೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಭರವಸೆ ಸಿಗ್ತಾ ಇಲ್ಲ. ನಮಗೆ ಕರೆಕ್ಟಾಗಿ ಏನು ನಡೀತಾ ಮಂಗಳೂರು ಪೀಠದಲ್ಲಿ ಯಾವ್ಯಾವ ಜಿಲ್ಲೆಗಳನ್ನು ಒಳಗೊಂಡಿದೆ ಅನ್ನೋದು ಯಾವುದೇ ರೀತಿಯಾದಂಥ ನಮಗೆ ಸರಿಯಾಗಿ ಸ್ಪಷ್ಟತೆ ಸಿಗ್ತಾ ಇಲ್ಲ. ಆ ಕಾರಣದಿಂದ ಮತ್ತೊಂದು ಸಾರಿ ನಾವು ಈ ಹೋರಾಟ ಸುಮಾರು 18/5/2026ರಿಂದ 30/5/2020 ಧರಣಿ ಸತ್ಯಾಗ್ರಹ ಮಾಡಿದ್ವಿ. ಅದರಲ್ಲಿ ನಮ್ಮ ಶಿವಮೊಗ್ಗದ ಎಲ್ಲ ಸಂಘ ಸಂಸ್ಥೆಗಳು ಸುಮಾರು 49 ಸಂಘ ಸಂಸ್ಥೆಗಳು ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅವರು ಸಹ ನಮ್ಮ ಜನಾಂದೋಲನದಲ್ಲಿ ಭಾಗವಹಿಸಿದ್ದಾರೆ. ಅವರ ಮತ್ತೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು, ನಮ್ಮ ಮೆಂಬರ್ ಆಫ್ ಪಾರ್ಲಿಮೆಂಟ್ BY ರಾಘವೇಂದ್ರ ಇರ್ಬೋದು, ಅದೇ ರೀತಿಯಾಗಿ ಎಲ್ಲ MLAಗಳು ಮತ್ತು MLCಗಳು ಸಹ ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಅವರು ಸಹ ಈ ಒಂದು ಮೆಮೊರಂಡಮನ್ನು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕಕ್ಕೆ ಒಂದು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಹಿಂದಿನ ಜಿಲ್ಲಾ ಮಂತ್ರಿಗಳ ಮಧು ಬಂಗಾರಪ್ಪನವರು ಸಹ ಈ ಒಂದು ಕಾರ್ಯದಲ್ಲಿ ಮುಖ್ಯಮಂತ್ರಿ ಭೇಟಿ ಮಾಡಿಸಿ ಅವರು ಸಹ ನಮ್ಮ ಭಾಗಕ್ಕೆ ಯಾಕೆ ಹೈಕೋರ್ಟ್ ಪೀಠ ಬೇಕು, ಮಂಗಳೂರು ಯಾಕೆ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನು ಮಂಗಳೂರು ಯಾಕೆ ಸೇರಿಸಬಾರ್ದು ಅನ್ನೋದು ಸಹ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅದು ನಮಗೆ ಮುಖ್ಯಮಂತ್ರಿಗಳಿಂದ ಒಂದು ತಾತ್ಕಾಲಿಕ ಒಂದು ಪರಿಹಾರ ಸಿಕ್ಕಿದೆ, ಇಲ್ಲ ಅಂತ ಕರಾವಳಿ ಕರ್ನಾಟಕಕ್ಕೆ ಮಾತ್ರ, ಆದರೆ ಯಾವುದೇ ಕಾರಣಕ್ಕೂ ಶಿವಮೊಗ್ಗ ಜಿಲ್ಲೆಯನ್ನು ಸೇರಿಸಲ್ಲ ಅಂತೇಳಿ. ಬಟ್ ಆದರೆ ನಮಗೆ ಅಂಕಿಅಂಶಗಳನ್ನು ತಗೊಂಡ್ರೆ ಮಂಗಳೂರು ಪೀಠಕ್ಕೆ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನು ಸೇರಿಸದೇ ಇದ್ರೆ ಅಥವಾ ಅಲ್ಲಿನ ಇದ್ದಿದ್ರೆ ನಮಗೆ ಅವರಿಗೆ ಅಂಕಿಅಂಶಗಳು ಸಿಗೋದಿಲ್ಲ. ಅದನ್ನ ಇಲ್ಲಿವರೆಗೂ ನಮಗೆ ಸ್ಪಷ್ಟಪಡ್ತಾ ಇಲ್ಲ. ಯಾಕಂದ್ರೆ ನಾವು ಹೋರಾಟ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನ ಯಾವುದೇ ಪ್ರೆಸ್ ನೋಟಲ್ಲಿ ಶಿವಮೊಗ್ಗ ಜಿಲ್ಲೆಯನ್ನು ಹೊರತುಪಡಿಸಿ ಬೇರೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯನ್ನು ಸೇರಿಸಿದೀವಿ ಅಂತಾರೆ. ಬಟ್ ಎಲ್ಲೂ ನಮಗೆ ಸ್ಪಷ್ಟತೆ ಕಾಣ್ತಾ ಇಲ್ಲ. ಈ ಒಂದು ಸ್ಪಷ್ಟತೆ ಕಾಣ್ತಾ ಇಲ್ಲದೆ ಇರೋ ಕಾರಣದಿಂದ ನಮಗೆ ನಾವು ಒತ್ತಾಯ ಮಾಡ್ತಿರೋದಿಷ್ಟೇ, ಏನು ಮಂಗಳೂರು ಪೀಠದಲ್ಲಿ ಏನು ಜಿಲ್ಲೆಗಳನ್ನು ಸೇರಿಸಿದ್ರೆ ಅದು ಯಾವ ಜಿಲ್ಲೆಗಳು ಇದ್ದಾವೆ ಅದನ್ನ ಸ್ಪಷ್ಟತೆ ಬೇಕು. ಮತ್ತೆ ನಮ್ಮ ಒಂದು ಮಧ್ಯ ಕರ್ನಾಟಕಕ್ಕೆ ಒಂದು ಹೈಕೋರ್ಟ್ ಪೀಠ ಬೇಕು ಅಂತ ಇವೆರಡು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಸಾಕಷ್ಟು ಹೋರಾಟ ಮಾಡಿದ್ವಿ. ಅದೇ ವಿಚಾರವಾಗಿ ನೀವು ಸಹ ನಮ್ಮ ಮಾಧ್ಯಮದ ಮಿತ್ರರು ಇದನ್ನ ಪ್ರಸ್ತುತಪಡಿಸ್ಬೇಕು. ಯಾಕಂದ್ರೆ ಆಲ್ರೆಡಿ ತಮ್ಮ ಹತ್ರ ಪ್ರೆಸ್ ನೋಟನ್ನು ಕೊಟ್ಟಿದ್ವಿ, ಅದರಲ್ಲಿ ವಿವರವಾಗಿ ಬರೆದಿದ್ವಿ ಯಾಕೆ ಮಧ್ಯ ಕರ್ನಾಟಕಕ್ಕೆ ಹೈಕೋರ್ಟ್ ಪೀಠ ಬೇಕು, ಅದಕ್ಕೆ ಅರ್ಹತೆ ಏನಿದೆ, ಮತ್ತೆ ಯಾವ್ಯಾವ ಜಿಲ್ಲೆ ಇದೆ, ಎಷ್ಟೆಷ್ಟು ಕೇಸ್ ಪೆಂಡಿಂಗ್ ಇದೆ, ಇದೆಲ್ಲದನ್ನು ಸಹ ನಾವು ಪ್ರೆಸ್ ನೋಟನ್ನ ಕೊಟ್ಟು ತಲುಪಿಸಿದ್ವಿ. ಅದನ್ನ ಸಾರ್ವಜನಿಕರಿಗೆ ದಯವಿಟ್ಟು ತಾವೆಲ್ಲರೂ ಬಿತ್ತರಿಸಬೇಕು, ಸರಿಯಾಗಿ ಮನದಟ್ಟುವ ರೀತಿಯಲ್ಲಿ ಬಿತ್ತರಿಸಬೇಕು ಅಂತ ನಾನು ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ನಮಸ್ಕಾರ. ವಿಷಯ ಸಂಚಾರಿ ಪೀಠವನ್ನು ಎಲ್ಲಿ ಕೊಡಬೇಕು ಅಂತ ಶಿವಮೊಗ್ಗದ ಜನತೆ ಮತ್ತು ಶಿವಮೊಗ್ಗ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಯವರು ಇದು ಸ್ಥಾಪನೆ ಆದರೆ ಶಿವಮೊಗ್ಗದಲ್ಲಿ ಆಗಬೇಕು. ಇದು ಮಧ್ಯ ಕರ್ನಾಟಕ ಆಗಿದ್ದರಿಂದ ಎಲ್ಲ ಜಿಲ್ಲೆಯವರಿಗೂ ಅನುಕೂಲ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಶಿವಮೊಗ್ಗದಲ್ಲಿ ಪ್ರಥಮ ಪ್ರಾಶಸ್ತ್ಯವಾಗಿ ಸಂಚಾರಿ ಪೀಠವನ್ನು ನೀಡಬೇಕು ಅಂತಕ್ಕಂಥ ಒಕ್ಕೊರಲಿನ ಒತ್ತಾಯ ಇದೆ ಮತ್ತು ಇದು ನಿರಂತರವಾಗಿ ನಡೀತಾನೆ ಇದೆ. ಇದು ಕೇವಲ ಶಿವಮೊಗ್ಗ ವಕೀಲರ ಸಂಘದ ಡಿಮ್ಯಾಂಡ್ ಅಲ್ಲ. ಇದು ನಾವು ಹೋರಾಟ ಶುರು ಮಾಡಿದಾಗಿಂದ ನೋಡ್ತಾ ಇದ್ದೇವೆ. ಎಲ್ಲ ಜನಾಂಗದವರು, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಇನ್ಸ್ಟಿಟ್ಯೂಷನ್ಸ್, ಆರ್ಗನೈಸೇಷನ್ಸ್ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಯಾಕೆ? ಜನರಿಗೆ ಬೇಕಾಗಿರ್ತಕ್ಕಂಥದ್ದು ನ್ಯಾಯ, ಅದು ಸುಲಭವಾಗಿ ಸಿಕ್ಕಬೇಕು ಅಂತ ಹೇಳಿದ್ರೆ ಜನರ ಹೋರಾಟ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಜನರೇ ಕೈ ಎತ್ಕೊಂಡು ಹೋರಾಟ ಮಾಡಿರ್ತಕ್ಕಂಥ ಈ ಒಂದು ಆಂದೋಲನದಲ್ಲಿ ಮೊದಲನೇ ಬೇಡಿಕೆಯಾಗಿ ನಮ್ಮದು ಶಿವಮೊಗ್ಗಕ್ಕೆ ಸಂಚಾರಿ ಪೀಠ ಕೊಡಿ.
ಸಂಚಾರಿ ಪೀಠನೇ ಕೊಡೋದೇ ಆದರೆ ಅದನ್ನು ಶಿವಮೊಗ್ಗದಲ್ಲೇ ಸ್ಥಾಪನೆ ಮಾಡಿ. ಯಾವುದೇ ಕಾರಣಕ್ಕೂ ಮಂಗಳೂರು ಸರಿಯಾಗಿರ್ತಕ್ಕಂತಹ ಜಾಗ ಅಲ್ಲ. ಇದು ನಮ್ಮ ಡಿಮ್ಯಾಂಡ್. ಒಮ್ಮೆ ನೀವು ಮಂಗಳೂರಿಗೆ ಕೊಟ್ಟೇ ಬಿಡ್ತೀರಿ ಅಂತಾದರೆ ನಮ್ಮನ್ನು ಮಂಗಳೂರಿಗೆ ಸೇರಿಸ್ಬೇಡಿ. ನಮಗೆ ಅಲ್ಲಿ ಯಾವುದೇ ರೀತಿಯಿಂದ ಈವರೆಗೂ ಕೂಡ ಸಂಪರ್ಕ ಇಲ್ಲ. ನಮಗೆ ಬೆಂಗಳೂರಿನ ಸಂಪರ್ಕ ನಿಕಟವಾಗಿದೆ. ಎಲ್ಲ ಲಿಟಿಗೆಂಟ್ಸ್, ಎಲ್ಲ ಜನರಿಗೂ ಕೂಡ ಬೆಂಗಳೂರು ನಮಗೆ ವ್ಯಾವಹಾರಿಕವಾಗಿ ಸುಲಭದಲ್ಲಿ ಸಿಗ್ತಕ್ಕಂಥ ಊರು. ಆದ್ದರಿಂದ ನಮ್ಮನ್ನು ಬೆಂಗಳೂರಿಗೆ ಬಿಟ್ಬಿಡಿ. ಆದರೆ ಒಕ್ಕೂರಲ್ಲಿನ ನಮ್ಮ ಡಿಮ್ಯಾಂಡ್ ಏನಿದೆ ಅಂತಂದರೆ ಅದನ್ನು ನೀವು ಶಿವಮೊಗ್ಗಕ್ಕೆ ಕೊಡಬೇಕು ಪೀಠ ಅಂತೇಳಿ. ಯಾಕೆ ಮಂಗಳೂರು ಸರಿಯಲ್ಲ ಅಂತಕ್ಕಂಥದ್ದನ್ನು ನೋಡೋದಾದರೆ ವೈಜ್ಞಾನಿಕವಾಗಿಯೂ ಕೂಡ ಅದು ಸರಿಯಾದ ನಿರ್ಧಾರ ಅಲ್ಲ. ಕಾರಣ ಏನು? ಅವರು ಯಾವ್ಯಾವುದೋ ಜಿಲ್ಲೆಗಳನ್ನ ಹೆಸರು ಹೇಳ್ತಾರೆ. ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ಇವು ಮೂರನ್ನು ಮಂಗಳೂರಿಗೆ ಕೊಡಬೇಕು ಅಂತ ಹೇಳಿ. ಜನರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ಮೊದಲು ಭೌಗೋಳಿಕವಾಗಿ ಅರ್ಥ ಮಾಡ್ಕೋಬೇಕು. ಹಾಸನದಿಂದ ಹೋದರೆ ನಿಮಗೆ ಅಲ್ಲಿ ಶಿರಾಡಿ ಘಾಟ್ ಸಿಗುತ್ತೆ. ಅದು ಇವತ್ತು ಮಳೆಗಾಲ ಶುರುವಾದರೆ ಶಿರಾಡಿ ಘಾಟ್ ಕುಸಿದು ಬಿದ್ದರೆ 6 ತಿಂಗಳ ಕಾಲ ರಸ್ತೆ ಮಾಡೋ ಕೆಲಸನೇ ಆಗ್ತದೆ. ಹೋಲಿ ನೀವು ಚಿಕ್ಕಮಗಳೂರು ಕಡೆಯಿಂದ ಹೋಗ್ತೀರಿ ಅಂತಂದರೆ ಚಾರ್ಮಡಿ ಘಾಟಿ ಸಿಗುತ್ತೆ. ಅದ್ರ ಕಥೆನೂ ಅದೇ. ನಮ್ಮ ಶಿವಮೊಗ್ಗದಿಂದ ಹೋಗೋದಾದರೆ ನಮಗೂ ಆಗುಂಬೆ ಘಾಟಿ ಇಲ್ಲ ಹುಲಿಕಲ್ ಘಾಟಿ. ಮೊನ್ನೆ ರಸ್ತೆ ಕುಸಿದು ಜನ ತೀರ್ಕೊಂಡು ಮತ್ತೆ ರಸ್ತೆ ಮಾಡ್ತಾ ಇದ್ದಾರೆ. ಹೋಗಲಿ, ಸಂಚಾರದ ವ್ಯವಸ್ಥೆಗೆ ಬಸ್ಸಿನ ವ್ಯವಸ್ಥೆ ನಮ್ಮ ಶಿವಮೊಗ್ಗದಿಂದನೇ ಹೇಳೋದಾದರೆ ನೇರವಾಗಿ ಮಂಗಳೂರಿಗೆ ಶಿವಮೊಗ್ಗದಿಂದ ಬಸ್ಸಿನ ಸಂಪರ್ಕದ ಕೊರತೆ ಅತ್ಯಧಿಕವಾಗಿದೆ. ರೈಲ್ವೆ ಸಂಪರ್ಕ ಏನಾದ್ರು ಇದೆಯಾ ಕೇಳಿದರೆ ಶಿವಮೊಗ್ಗದಿಂದ ರೈಲ್ವೆ ಸಂಪರ್ಕ ಮಂಗಳೂರಿಗೆ ಇಲ್ಲ. ಶಿವಮೊಗ್ಗದಿಂದ ಮಂಗಳೂರಿಗೆ ಫ್ಲೈಟ್ ಇಲ್ಲ. ಅಂದರೆ ಜನ ಇನ್ನೂ ಪರದಾಡಬೇಕಾಗಿರ್ತಕ್ಕಂತಹ ಸ್ಥಿತಿಗೆ ನಾವು ಹೋಗಬೇಕಾಗ್ತದೆ. ಈ ಕಾರಣದಿಂದ ನಾನು ಹೇಳ್ತಾ ಇರೋದು ಇದು ಅವೈಜ್ಞಾನಿಕ ನಿರ್ಧಾರ. ಆದ್ದರಿಂದ ನೀವು ಮಂಗಳೂರಿಗೆ ಕೊಡಬೇಡಿ. ಕೊಡೋದಿದ್ರೆ ನೀವು ಅದನ್ನು ಶಿವಮೊಗ್ಗಕ್ಕೆ ಕೊಡಿ. ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳಿಗೂ ಕೂಡ ಹತ್ತಿರದ ಕೇಂದ್ರವಾಗಿರ್ತಕ್ಕಂತಹ ಶಿವಮೊಗ್ಗ ಸರಿಯಾದ ಮತ್ತು ಸೂಕ್ತವಾಗಿರ್ತಕ್ಕಂಥ ಜಾಗ ಆಗಿರೋದ್ರಿಂದ ನಮ್ಮ ಮತ್ತು ಸಮಾಜ ಬಾಂಧವರ ಎಲ್ಲರ ಒಕ್ಕೂರಲಿನ ಒತ್ತಾಯ ಏನು ಅಂತಂದರೆ ನೀವು ಪೀಠನೆ ಕೊಡೋದಾದರೆ ಅದನ್ನು ಶಿವಮೊಗ್ಗಕ್ಕೆ ಕೊಟ್ಟೇ ಬಿಡ್ತೀರಿ ಮಂಗಳೂರಿಗೆ ಅಂತ ಹೇಳಾದರೆ ನಮ್ಮನ್ನಲ್ಲಿ ಸೇರಿಸಬೇಡಿ ಎನ್ನುವಂತಹ ಬಲವಾದ ಒತ್ತಾಯ ನಮ್ಮ ಜನರಿಂದ ಇದೆ. ಒಂದು ವೇಳೆ ನಮ್ಮನ್ನೇನಾದರೂ ಇವರು ಮಂಗಳೂರಿಗೆ ಸೇರಿಸ್ತಾರೆ ಅಂತ ಹೇಳಾದರೆ ಬಹುತೇಕ ಈಗಿರ್ತಕ್ಕಂತಹ ಹೋರಾಟ ಇನ್ನು ಮುಂಬರುವ ದಿನಗಳಲ್ಲಿ ಜಾಸ್ತಿ ಆಗ್ತದೆ. ಅದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಏನು ಅಂದರೆ ಮಂಗಳೂರಿನವರು ಅರ್ಜಿ ಕೊಟ್ಟಿದ್ದಾರೆ ನಮಗೆ ಬೇಕು ಅಂತ ಹೇಳಿ, ಶಿವಮೊಗ್ಗದವರು ಅರ್ಜಿ ಕೊಟ್ಟಿದ್ದಾರೆ ನಾವು ಕೊಟ್ಟಿದ್ದೇವೆ ನಮಗೆ ಬೇಕು ಅಂತ ಹೇಳಿ. ಹೀಗಿದ್ದಾಗ ಏಕಪಕ್ಷೀಯವಾಗಿ ಯಾವುದೋ ಒಂದು ನಿರ್ಧಾರವನ್ನು ಮನಸ್ಸಿಗೆ ಬಂದ ಹಾಗೆ ತಗೊಳ್ಳೋದು ಸರಿಯಾದ ವಿಚಾರ ಅಲ್ಲ. ಅದು ಆರ್ಬಿಟ್ರರಿ ಅಂತ ಅನಿಸ್ಕೊಳ್ತದೆ. ನಮ್ಮ ಆಹ್ವಾನ ಕೇಳಿ, ಜನತೆ ಆಹ್ವಾನ ಏನಿದೆ ಅಂತಕ್ಕಂಥದ್ದನ್ನು ಕೇಳಿ. MLAಗಳಿದ್ದಾರೆ, MP ಗಳಿದ್ದಾರೆ, MLCಗಳಿದ್ದಾರೆ, ಬೇರೆ ಬೇರೆ ಜಿಲ್ಲೆಗಳ MLA MLCಗಳಿದ್ದಾರೆ. ಅವ್ರನ್ನೆಲ್ಲ ಸೇರಿಸ್ಕೊಂಡು ಎಷ್ಟು ಅನುಕೂಲ ಆಗುತ್ತೆ, ಎಷ್ಟು ಅನಾನುಕೂಲ ಆಗುತ್ತೆ ಎನ್ನುವಂತಹ ವಿಚಾರವನ್ನು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಕೊಂಡು ಸಂಚಾರಿ ಪೀಠ ಮಾಡಬೇಕು. ಅದಿಲ್ಲದವ್ರು ಏನಾಗುತ್ತೆ ಅಂದರೆ ಕಲಬುರಗಿನಲ್ಲಿ ಸಂಚಾರಿ ಪೀಠ ಸ್ಥಾಪನೆ ಮಾಡ್ತಕ್ಕಂಥ ಸಂದರ್ಭ ತಮಗೆ ಗೊತ್ತಿತ್ತು. ಅಲ್ಲಿ ಮಾಡಿದಾಗ ಜಜಸ್ಗಳಿಗೆ ಕೆಲಸವೇ ಇರಲಿಲ್ಲ. ಮಧ್ಯಾಹ್ನ 3 ಗಂಟೆ 2 ಗಂಟೆ ಮೇಲೆ ಅಲ್ಲಿ ಯಾರೂ ಕೂತ್ಕೊಳ್ತಾ ಇರಲಿಲ್ಲ, ವಕೀಲರುಗಳು ಕೂಡ ಇರ್ತಿರ್ಲಿಲ್ಲ. ಅದರಿಂದ ಏನಾಗುತ್ತೆ, ಗೌರ್ಮೆಂಟ್ ಎಕ್ಸ್ಚೆಕ್ಕರಿಗೆ ಲಾಸ್ ಆಗುತ್ತೆ. ಇದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಸಾಕಷ್ಟು ಕೆಲಸ ಸಿಗುತ್ತಾ ನಿಮ್ಮಲ್ಲಿ ಸಂಚಾರಿ ಪೀಠ ಮಾಡಿದರೆ ಅಂದರೆ ಅಲ್ಲಿ ಅಂಕಿಅಂಶಗಳನ್ನು ನೋಡಿದರೆ ಶಿವಮೊಗ್ಗ ಬಿಟ್ಟರೆ ಅವರಿಗೆ ಸಿಗೋದಿಲ್ಲ. ಕೇವಲ ಅದೊಂದೇ ಉದ್ದೇಶಕ್ಕಾಗಿ ಶಿವಮೊಗ್ಗವನ್ನು ಮಂಗಳೂರು ಸಂಚಾರಿ ಪೀಠಕ್ಕೆ ಸೇರಿಸೋದಕ್ಕೆ ಅವರು ನಿರ್ಧಾರ ತಗೊಂಡಾಗೆ ಕಾಣ್ತಾ ಇದೆ.